ಓಂ ನಮೋ ನಾರಾಯಣಾಯ ನಮಃ. ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಈಗ ಕೈವಾರ ತಾತಯ್ಯ ಅಂತ ಪ್ರಚಲಿತಿ ಹೊಂದಿರುವ ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ ಸಂಪೂರ್ಣ ಚರಿತ್ರೆಯಲ್ಲಿ ಮೊದಲ ಭಾಗವಾದ ಅವರ ಜನನದ ರಹಸ್ಯವನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಅವರ ಪುಣ್ಯಭೂಮಿಯಾದ ಕೈವಾರ ಕ್ಷೇತ್ರದ ಪೌರಾಣಿಕ ಇತಿಹಾಸವನ್ನು ತಿಳಿಯೋಣ. ಬನ್ನಿ ಸ್ನೇಹಿತರೆ. ಯಾರಿಂದ ಈ ಅಖಂಡ ಬ್ರಹ್ಮಾಂಡವು ನಡೆಸಲ್ಪಡುತ್ತಿದೆಯೋ, ಯಾರಿಂದ ಸೃಷ್ಟಿ ಸ್ಥಿತಿ ಲಯಗಳು ನಡೆಸಲ್ಪಡುತ್ತಿರುವವೋ, ಅಧರ್ಮ ಹೆಚ್ಚಿದಾಗ ಯಾರಿಂದ ಧರ್ಮ ರಕ್ಷಣೆ ನಡೆಯುವುದೋ ಆ ದಿವ್ಯ ಶಕ್ತಿಯನ್ನು ಪರಬ್ರಹ್ಮವೆಂದೂ ದೇವರೆಂದೂ ಮುಕ್ತಿಯನ್ನು ಪಡೆದ ಮುಮುಕ್ಷುಗಳು ಕರೆಯುತ್ತಾರೆ. ದೇವರು ಯಾರ ವಶದಲ್ಲೂ ಇಲ್ಲ. ದೇವರು ಸುಲಭವಾಗಿ ಯಾರಿಗೂ ಸಿಕ್ಕುವುದಿಲ್ಲ. ಭಕ್ತಪರರಿಗೆ ಮಾತ್ರ ಸಿಕ್ಕುತ್ತಾನೆ ಎಂದು ಜೀವನ್ಮುಕ್ತರು ತಿಳಿಸಿದ್ದಾರೆ ಅಲ್ಲವೇ? ನದಿಯು ಸಾಗರವನ್ನು ಸೇರಿದ ನಂತರ ಸಾಗರವೇ ಆದಂತೆ ಪರಬ್ರಹ್ಮನನ್ನು ಸೇರಿ ಪರಬ್ರಹ್ಮನೇ ಆದ ಕೆಲವು ಮಂದಿ ಮಹಾಪುರುಷರಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರರು ತಾತಯ್ಯನವರು ಸಹ ಒಬ್ಬರು. ನಮ್ಮ ಯೋಗಿ ತಾತಯ್ಯನವರು ಅಜ್ಞಾನವೆಂಬ ಅಂಧಕಾರವನ್ನು ಕಳೆದು ಜ್ಞಾನವೆಂಬ ಬೆಳಕನ್ನು ನೀಡುವುದೇ ಅಲ್ಲದೆ ಬ್ರಹ್ಮನು ಬರೆದಿರುವ ಹಣೆಬರಹವನ್ನು ಅಳಿಸಿ ಅದಕ್ಕೆ ಬದಲಾಗಿ ಉತ್ತಮ ಬರಹವನ್ನು ಬರೆದ ಸದ್ಗುರುವಾಗಿಯೂ, ನರರನ್ನು ಸ್ತುತಿಸದೆ ಪರಮಾತ್ಮನನ್ನೇ ಸ್ತುತಿಸಿ ನಾಮ ಸಂಕೀರ್ತನೆ ಮಾಡಿದ ವರಕವಿಯಾಗಿಯೂ, ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಿದ ಯೋಗಿಯಾಗಿಯೂ, ಜೀವ ಜಂತುಗಳಿಗೆ ಕಷ್ಟವೇರ್ಪಟ್ಟಾಗ ಅಷ್ಟ ದಿಕ್ಪಾಲಕರನ್ನು ಪ್ರಾರ್ಥಿಸಿ ಮಳೆಯನ್ನು ಕರುಣಿಸಿದವರಾಗಿಯೂ, ಪರಮಾತ್ಮನೇ ತಿಳಿಸಿದಂತೆ ಸಮಾಜದಲ್ಲಿನ ಆಗು ಹೋಗುಗಳನ್ನು ದಿವ್ಯ ದೃಷ್ಟಿಯಿಂದ ನೋಡಿ ಎಲ್ಲಾ ಜನರೂ ಸನ್ಮಾರ್ಗದಲ್ಲಿರಲು ಬೋಧಿಸಿದ ಕಾಲಜ್ಞಾನ ಕರ್ತರು ಇವರೇ ಅಲ್ಲವೇ? ಇಂತಹ ಅಮರ ಯೋಗಿಯ ಕಾರ್ಯಕ್ಷೇತ್ರವೇ ಈ ಸುಪ್ರಸಿದ್ಧ ಕೈವಾರ ಕ್ಷೇತ್ರವಲ್ಲವೇ? ಇತಿಹಾಸದಲ್ಲಿ ಕೈವಾರ ನಾಡು ದೇಶೀಯ ಸಂಸ್ಥಾನವಾಗಿ ರಾಜವೈಭವಗಳಿಂದ ಮೆರೆದಿತ್ತು. ಇದು ಗಂಗಾ, ಬಾಣ, ನೊಣಂಬಾದಿ ಅರಸು ಮನೆತನಗಳ ಗಮನವನ್ನು ಸೆಳೆದಿತ್ತು. ಹೈದರಾಲಿ ಖಾನ್ ಟಿಪ್ಪು ಸುಲ್ತಾನ್ರನ್ನು ಪ್ರಭಾವಿತರನ್ನಾಗಿ ಮಾಡಿತ್ತು. ಅದಕ್ಕೆ ಸಾಕ್ಷಿಯಾಗಿ ಭಗ್ನಾವಶೇಷವಾದ ಕೋಟೆಗಳಿದೆ ಮತ್ತು ಶಾಸನಗಳು ದೊರೆತಿದೆ. ಇಷ್ಟೇ ಅಲ್ಲದೆ ಯುಗ ಯುಗಾಂತರಗಳ ಮಹತ್ವದ ಹಿನ್ನೆಲೆ ಬೇರೆ ಪಡೆದಿದೆ. ಕೃತಯುಗದಲ್ಲಿ ದೇವಾಸುರ ಸಂಗ್ರಾಮದಲ್ಲಿ ಅಮರೇಂದ್ರನು ವೃತ್ರಾಸುರನೆಂಬ ರಾಕ್ಷಸನನ್ನು ಕೊಂದನು. ರಾಕ್ಷಸನನ್ನು ಕೊಂದ ಅತ್ಯದೋಷ ನಿವಾರಣೆಗಾಗಿ ಋಷಿಮುನಿಗಳ ಸಲಹೆಯಂತೆ ಭೂಲೋಕದಲ್ಲಿ ಅಂದರೆ ಈಗಿರುವ ಕೈವಾರದಲ್ಲಿ ಅಮರೇಂದ್ರನು ನಾರಾಯಣ ಪ್ರತಿಷ್ಠಾಪನೆಯನ್ನು ಮಾಡಿದನು. ಅಮರೇಂದ್ರನು ಶ್ರೀಮನ್ನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದುದರಿಂದ ಅಮರನಾರಾಯಣ ಸ್ವಾಮಿ ಎಂದು ಪ್ರಸಿದ್ಧಿ ಪಡೆದು ಎಲ್ಲಾ ಯುಗಗಳಲ್ಲಿಯೂ ಇಷ್ಟಾರ್ಥಗಳನ್ನು ನೀಡುವ ಸ್ವಾಮಿ ಎಂದು ಪೂಜಿಸಲ್ಪಡುತ್ತಿರುವನು. ನೋಡಿ, ಇಲ್ಲಿರುವ ಅಮರನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ಈ ಇತಿಹಾಸವಿದೆ ಅಂತ ಈಗ ತಿಳ್ಕೊಂಡಂಗಾಯ್ತು. ಅಮರನಾರಾಯಣ ಸ್ವಾಮಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ಸೂರ್ಯದೇವನು ತನ್ನ ರಥವನ್ನು ಗಗನ ಮಾರ್ಗದಲ್ಲಿ ಒಂದು ಕ್ಷಣಕಾಲ ನಿಲ್ಲಿಸಿದಾಗ ರಥದ ಒಂದು ಚಕ್ರದ ನೆರಳು ಈ ಪ್ರದೇಶದ ಮೇಲೆ ಬಿದ್ದ ಪ್ರಯುಕ್ತ ಈ ಸ್ಥಳ ಏಕಚಕ್ರಪುರಿ ಎಂದು ಕರೆಯಲ್ಪಡುತ್ತದೆ. ಈಗ ನಾವು ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜನ್ಮ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವಿರುವ ಪ್ರಾಂತ್ಯದೆಲ್ಲೆಡೆ ಅನೇಕ ತೆಲುಗು ಜನಾಂಗಗಳು ರಾಯಲಸೀಮಾ ಪ್ರಾಂತ್ಯದ ಹಲವಾರು ಭಾಗಗಳಲ್ಲಿ ನೆಲೆಸಿದ್ದವು. ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಯಲಸೀಮಾ ಪ್ರಾಂತ್ಯದ ಅಡಿಯಲ್ಲೇ ಬರುತ್ತಿತ್ತು. ಇಂತಹ ಗುಂಪುಗಳ ಪೈಕಿ ಬಳೆ ಬಣಜಿಗರ ಜನಾಂಗವೊಂದು ಇಲ್ಲಿ ವಾಸವಾಗಿತ್ತು. ಈ ಬಣಜಿಗರ ಜನಾಂಗದಲ್ಲಿ ಮುಖ್ಯವಾಗಿ 5 ಮುತ್ತುಗಳಾದ ಬಳೆ, ಹೂವು, ಅರಿಶಿನ, ಕುಂಕುಮ, ಕಾಲುಂಗುರ, ಮಾಂಗಲ್ಯ ಇವುಗಳನ್ನೊಳಗೊಂಡಂತೆ ಮುತ್ತೈದೆಗೆ ಬೇಕಾದ ಸುಮಂಗಲ ವಸ್ತುಗಳನ್ನು ನೀಡುವ ಈ ಜನಾಂಗಕ್ಕೆ ಸನಾತನ ಧರ್ಮದಲ್ಲಿ ವೇಶ್ಯ ಸ್ಥಾನ ಕಲ್ಪಿಸಲಾಗಿದೆ. ಮುತ್ತೈದೆಯು ತನ್ನ ಗಂಡನ ಹೊರತು ಬಳೆಗಾರನಿಗೆ ಮಾತ್ರ ತನ್ನ ಕರವನ್ನು ಸ್ಪರ್ಶಿಸಲು ಅವಕಾಶ ನೀಡುತ್ತಾಳೆ. ಕಾರಣ, ಬಳೆಗಾರ ತಂದೆಗೆ ಸಮಾನವೆಂದು ನಂಬುವುದು ನಮ್ಮ ಸನಾತನ ಧರ್ಮದ ಸಂಕೇತ. ಬಳೆಗಾರನೂ ಸಹ ಮುತ್ತೈದೆಗೆ ಬಳೆ ತೊಡಿಸುವಾಗ
ಮಾತೆ ಎಂದು ಭಾವಿಸಿ ಬಳೆ ತೊಡಿಸುವುದು ರೂಢಿಯಾಗಿದೆ. ಯಾವ ಬಳೆಗಾರನೂ ತನ್ನ ಪತ್ನಿಗೆ ಬಳೆ ತೊಡಿಸುವುದಿಲ್ಲ, ಮತ್ತೊಬ್ಬ ಬಳೆಗಾರನಿಂದ ತನ್ನ ಪತ್ನಿಗೆ ಬಳೆ ತೊಡಿಸುತ್ತಾನೆ. ಕೈವಾರದಲ್ಲಿ ಇಂತಹ ಬಳೆಗಾರರ ಕುಟುಂಬದಲ್ಲಿ ಕೊಂಡಪ್ಪ ಮತ್ತು ಮುದ್ದಮ್ಮ ಎಂಬ ಪವಿತ್ರ ದಂಪತಿಗಳು 18ನೇ ಶತಮಾನದ ಆದಿಭಾಗದಲ್ಲಿ ವಾಸಿಸುತ್ತಿದ್ದರು. ಕೊಂಡಪ್ಪ ಪರಮ ಸಾತ್ವಿಕ, ಅಮರನಾರಾಯಣ ಸ್ವಾಮಿಯ ಪರಮ ಭಕ್ತ. ಪ್ರತಿದಿನವೂ ಒಂದು ಬುಟ್ಟಿಯಷ್ಟು ಹೂ ಮತ್ತು ತುಳಸಿಯನ್ನು ದೇವಾಲಯಕ್ಕೆ ಸಮರ್ಪಿಸಿ ಅಮರನಾರಾಯಣ ಸ್ವಾಮಿಯನ್ನು ಪೂಜಿಸದೆ ಬಳೆ ಮಲ್ಲಾರವನ್ನು ಹೆಗಲಿಗೇರಿಸುತ್ತಿರಲಿಲ್ಲ. ಇಲ್ಲಿ ಬಳೆ ಮಲ್ಲಾರವೆಂದರೆ ಬಳೆ ಮಾರಲು ತೆಗೆದುಕೊಂಡು ಹೋಗುತ್ತಿದ್ದ ಒಂದು ಸಾಧನ. ವಂಶ ಪಾರಂಪರ್ಯವಾಗಿ ಬಂದ ಬಳೆ ವ್ಯಾಪಾರವನ್ನು ಶ್ರೀಮನ್ ಮಹಾಲಕ್ಷ್ಮಿಯ ಸೇವೆ ಎಂದು ತಿಳಿದಿದ್ದನೇ ಹೊರತು ದನಗಳಿಸುವ ಉದ್ಯೋಗವೆಂದು ಎಂದೂ ಭಾವಿಸಿದವನಲ್ಲ. ಆತನಿಗೆ ಅನುರೂಪಳನಾದ ಪತ್ನಿ ಪರಮ ಸಾಧ್ವಿಮಣಿ ಮುದ್ದಮ್ಮ. ದೈವ ಚಿಂತನೆ, ಉತ್ಸವ, ಸೇವೆ, ಭಜನೆ, ಸಂಕೀರ್ತನೆಗಳು ಇವರ ದೈನಂದಿನ ಕಾರ್ಯಕ್ರಮಗಳಾಗಿದ್ದವು. ಕೊಂಡಪ್ಪನವರದ್ದು ಮಧ್ಯಮ ವರ್ಗದ ಕುಟುಂಬವಾದರೂ ನಿತ್ಯ ಜೀವನದ ಖರ್ಚಿನ ಹೊರತು ಇತರರಲ್ಲಿ ಸಾಲ ಮಾಡಿ ಹೆಚ್ಚುವರಿ ಖರ್ಚು ಮಾಡಬೇಕಾದ ಅನಿವಾರ್ಯವಾಗಲಿ ದುರಭ್ಯಾಸಗಳಾಗಲಿ ಇಲ್ಲವಾದುದರಿಂದ ಇವರ ಸಂಸಾರ ನೌಕೆ ಸರಳವಾಗಿ ಸಾಗುತ್ತಿತ್ತು. ಮುದ್ದಮ್ಮನೂ ಅಷ್ಟೇ ಚಿನ್ನ ಬೆಳ್ಳಿ ಬೇಕೆಂದು ಎಂದೂ ಆಸೆ ಪಟ್ಟವಳಲ್ಲ. ಹಳೆಯ ಕಾಲದ ಆ ಮುತ್ತೈದೆಗೆ ರೇಷ್ಮೆ ಜರತಾರಿಗಳೆಂದರೆ ಗೊತ್ತೇ ಇರಲಿಲ್ಲ. ಒಳ್ಳೆಯ ಗಂಡ, ಉತ್ತಮ ಸಂಸಾರ ಇರುವಾಗ ತನಗೆ ಕಡಿಮೆಯಾದುದೇನಿದೆ ಅಂತ ನೆಮ್ಮದಿಯಿಂದ ಈ ಸಾಧ್ವಿಮಣಿ ಜೀವನ ಮಾಡುತ್ತಿದ್ದಳು. ಬದುಕಿ ಬಾಳುವುದಕ್ಕೆ ಇಷ್ಟೇ ಸಾಕೆಂಬ ತೃಪ್ತಿ ಇದ್ದರೂ ವಾಸ್ತವವಾಗಿ ಆ ದಂಪತಿಗಳನ್ನು ಒಂದು ಚಿಂತೆ ಮಾತ್ರ ಸದಾ ಕಾಡುತ್ತಿತ್ತು. ಆಯುಷ್ಯದ ಅರ್ಧ ಭಾಗ ಸವೆದಿದ್ದರೂ ಅವರಿಗೆ ಮಕ್ಕಳೇ ಆಗಲಿಲ್ಲ. ಸಂತಾನವಿಲ್ಲದೆ ಸದ್ಗತಿ ಇಲ್ಲವೆಂದು ಪುರಾಣ ಪ್ರವಚನಗಳಲ್ಲಿ ಕೇಳಿದಾಗ ದಂಪತಿಗಳಿಗೆ ಕರುಳು ಹಿಂಡಿದಂತಾಗುತ್ತಿತ್ತು. ಮುದ್ದಮ್ಮನಂತೂ ನೆರೆಯ ಹೆಂಗಸರ ಕಂಕುಳಲ್ಲಿ ಆಡುವ ಮಕ್ಕಳನ್ನು ಕಂಡಾಗ ತಾನು ಬಂಜೆ ಎಂಬ ಪಟ್ಟವನ್ನು ಕಟ್ಟಿಕೊಂಡು ನಿರ್ಭಾಗ್ಯಳಾಗಬೇಕಾಯ್ತಲ್ಲ ಎಂಬ ಚಿಂತೆಯಿಂದ ಸದಾ ಕಣ್ಣೀರು ಸುರಿಸುತ್ತಿದ್ದಳು. ಕೊಂಡಪ್ಪ ಮತ್ತು ಮುದ್ದಮ್ಮ ದಂಪತಿಗಳು ಅಮರನಾರಾಯಣ ಸ್ವಾಮಿಯಲ್ಲಿ ಬೇಡುತ್ತಿದ್ದುದು ಅದೊಂದೇ, ಪರಮಾತ್ಮ ಈ ನಮ್ಮ ದುಃಖವನ್ನು ನಿವಾರಿಸುವ ಒಬ್ಬ ವಂಶೋದ್ಧಾರಕನನ್ನು ನಮಗೆ ಕರುಣಿಸು ಎಂಬುದನ್ನು ಮಾತ್ರ. ಪ್ರತಿದಿನ ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ ಇದನ್ನೇ ಹೇಳಿಕೊಳ್ಳುತ್ತಿದ್ದರು. ಮುದ್ದಮ್ಮ ತನ್ನ ಪತಿಯ ಮನಸ್ಸನ್ನು ತಿಳಿದುಕೊಳ್ಳಲಾರದಷ್ಟು ಮೂರ್ಖಳಲ್ಲ. ಸಂತಾನಕ್ಕಾಗಿ ತನ್ನ ವ್ಯಾಪ್ತಿಯಲ್ಲಿ ತಾನು ಮಾಡಬಹುದಾದ ಪೂಜೆಗಳೆಲ್ಲವನ್ನೂ ಮಾಡಿದಳು. ದಾನ ಧರ್ಮಗಳನ್ನು, ನಿತ್ಯಾನ್ನ ಸೇವೆಯನ್ನು ಪತಿವ್ರತೆಯಾದ ಆ ಮಹಾಸಾಧ್ವಿ ಮರೆತಿಲ್ಲ. ಅಮರನಾರಾಯಣ ಸ್ವಾಮಿಯನ್ನೇ ಕಾಯ ವಾಚ ಮನಸ ನಂಬಿಕೊಂಡಿದ್ದಳು. ಆದರೆ ಯಾವುದಕ್ಕೂ ಒಂದು ಕಾಲ ಬರಬೇಕಲ್ಲವೇ? ಕೊನೆಗೆ ಅವರ ಜೀವನದಲ್ಲಿ ಕತ್ತಲೆ ಕಳೆದು ಬೆಳಕು ಮೂಡುವಂತಹ ಪುಣ್ಯಕಾಲ ಬಂದೇ ಬಿಟ್ಟಿತು. ಅಂದು ಜ್ಯೇಷ್ಠ ಮಾಸದ ವಿಶೇಷ ಉತ್ಸವಗಳ ದಿನ. ಶ್ರೀ ಅಮರನಾರಾಯಣ ಸ್ವಾಮಿಯ ಪ್ರತಿನಿತ್ಯದ ಪೂಜಾ ಉತ್ಸವಗಳಲ್ಲಿ ಭಾಗವಹಿಸುತ್ತಿದ್ದ ದಂಪತಿಗಳು ಅಂದು ಸ್ವಾಮಿಯನ್ನು ಅನನ್ಯವಾಗಿ ಪ್ರಾರ್ಥಿಸುತ್ತಾ ಅಮರನಾರಾಯಣ ಸ್ವಾಮಿಗೆ ಹೂದಂಡೆಗಳನ್ನು ಅರ್ಪಿಸಿ ಕಳಕಳಿಯಾಗಿ ಬೇಡಿಕೊಂಡರು. ದಂಪತಿಗಳಿಬ್ಬರೂ ತಮ್ಮ ಮನಸ್ಸಿನಲ್ಲಿ ಇದ್ದುದನ್ನು ಮೌನವಾಗಿಯೇ ಸ್ವಾಮಿಗೆ ಹೇಳಿಕೊಂಡರು. ಆಶ್ಚರ್ಯವೆಂದರೆ ಇಬ್ಬರೂ ಬೇಡಿಕೊಂಡ ಇಷ್ಟಾರ್ಥ ಒಂದೇ, ಒಬ್ಬ ಒಳ್ಳೆಯ ಮಗನನ್ನು ಕೊಡು ಎಂದು. ಕೊಂಡಪ್ಪ ಮುದ್ದಮ್ಮ ದಂಪತಿಗಳಿಗೆ ಎಷ್ಟು ನಿರ್ಮಲವಾದ ಭಕ್ತಿಯಲ್ಲವೇ? ದಂಪತಿಗಳಿಬ್ಬರೂ ಮನೆಗೆ ಬಂದು ಉಂಡು ಮಲಗಿದ ಮೇಲೆ ರಾತ್ರಿ ಕೊನೆಯ ಜಾವದಲ್ಲಿ ಮುದ್ದಮ್ಮನಿಗೆ ಒಂದು ಕನಸು ಬಿತ್ತು. ಶುಭ್ರವಾದ ಆಕಾಶಮಂಡಲ, ವಿವಿಧ ವಾದ್ಯಗಳ ಮಧುರ ನೀನಾದ, ತಂಪಾಗಿ ಆವರಿಸುತ್ತಿರುವ ಬೆಳಕಿನ ನಡುವೆ ಕಣ್ಣು ಕೋರೈಸುವ ಮಿಂಚಿನಂತ ಕೋಟಿ ಸೂರ್ಯ ತೇಜಸ್ಸಿನಿಂದ ಕೂಡಿದ ಅಮರನಾರಾಯಣ ಸ್ವಾಮಿ ಪ್ರತ್ಯಕ್ಷನಾಗಿ ಪ್ರಫುಲ್ಲ ವದನನಾಗಿ ಮಂದಹಾಸವನ್ನು ಬೀರುತ್ತಾ ತನ್ನ ಅಭಯ ಹಸ್ತದಿಂದ ಮುದ್ದಮ್ಮನನ್ನು ಹರಸುತ್ತಿದ್ದಾನೆ. ತಕ್ಷಣವೇ ಸ್ವಾಮಿಯಿಂದ ಬಿಡುಗಡೆಗೊಂಡಂತಹ ಪ್ರಕಾಶಮಾನವಾದ ಅಪೂರ್ವ ಕಾಂತಿಯೊಂದು ತನ್ನ ಸುತ್ತಲೂ ಆವೃತಗೊಂಡಿರುವ ಪ್ರಜ್ವಲಿತ ಪ್ರಭಾಖಂಡದೊಂದಿಗೆ ವೇಗವಾಗಿ ಚಲಿಸುತ್ತಾ ಬಂದು ತಟ್ಟನೆ ತನ್ನ ಗರ್ಭಾಂಬುದಿಯನ್ನು ಪ್ರವೇಶ ಮಾಡಿದಂತಹ ದಿವ್ಯಾನುಭವವಾಯಿತು. ದಿಗ್ಗನೆ ನಿದ್ರೆಯಿಂದ ಎಚ್ಚರಗೊಂಡು ಎದ್ದು ಕುಳಿತಳು ಮುದ್ದಮ್ಮ. ಯಾಕೆ, ಏನಾಯಿತು ಎಂದು ಕೊಂಡಪ್ಪ ಎಚ್ಚರಗೊಂಡು ಪತ್ನಿಯನ್ನು ಪ್ರಶ್ನಿಸಿದ. ಕನಸು ಕಂಡೆ,
ಪ್ರಕಾಶಮಾನವಾದ ಬೆಳಕಿನ ಕಿರಣವೊಂದು ನನ್ನೊಳಗೆ ಪ್ರವೇಶಿಸಿತು ಎಂದಳು ಮುದ್ದಮ್ಮ. ಏನಾಶ್ಚರ್ಯ, ನಾನು ಸಹ ಅಂತಹ ಕನಸನ್ನೇ ಕಾಣುತ್ತಿದ್ದೆ. ಒಳ್ಳೆಯದೇ, ದೇವರು ಆಶೀರ್ವದಿಸಿದ್ದಾರೆ. ಇದೆಲ್ಲವೂ ಆತನ ಲೀಲೆ. ದೈವ ಲೀಲೆಯ ಬಗ್ಗೆ ನಂಬಿಕೆ ಬಹಳ ಮುಖ್ಯ. ನಂಬಿದವರಿಗೆ ನಂಬಿದಷ್ಟು ಭಾಗ್ಯವೆಂಬ ಗಾದೆ ಸುಳ್ಳಲ್ಲ. ಬ್ರಾಹ್ಮಿ ಮುಹೂರ್ತದ ಕನಸು ನನಸಾಗುತ್ತದೆ ಎಂದು ಪತ್ನಿಗೆ ಕೊಂಡಪ್ಪ ಹೇಳಿದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದರ ಅರ್ಥ, ಶಿಷ್ಟರನ್ನು ರಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲು ಯುಗ ಯುಗಗಳಲ್ಲಿಯೂ ನಾನು ಅವತರಿಸುತ್ತಿರುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ತಿಳಿಸಿರುತ್ತಾನೆ. ಅದರಂತೆ ದೈವಾಂಶ ಸಂಭೂತರಾದ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಇಲ್ಲಿ ಜನ್ಮ ತಾಳಲಿದ್ದಾರೆ. ಕಾಲಕ್ರಮೇಣ ಮುದ್ದಮ್ಮ ಗರ್ಭವತಿಯಾದಳು. ಒಂದೊಂದೇ ತಿಂಗಳು ಕಳೆದಂತೆ ನವಮಾಸಗಳು ತುಂಬುತ್ತಾ ಹೋದಾಗ ದಂಪತಿಗಳ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು. ಹಲವು ವರ್ಷಗಳಿಂದ ಹರಕೆ ಹೊತ್ತ ಇಷ್ಟಾರ್ಥ ಈಡೇರುವ ಸಮಯ ಸನ್ನಿಹಿತವಾಯಿತು. ಆದರೆ ಈ ದಂಪತಿಗಳ ಸಂತೋಷವನ್ನು ಕಂಡು ಸಹಿಸದೆ ಈರ್ಷೆ ದ್ವೇಷಗಳಿಂದ ಬೆಂಕಿಯ ಕೆಂಡಾಮಂಡಲವಾಗುತ್ತಾಳೆ ಕೊಂಡಪ್ಪನ ಸ್ವಂತ ಸಹೋದರಿ ಧರ್ಮಕ್ಕ. ಕೊಂಡಪ್ಪ ಮುದ್ದಮ್ಮ ದಂಪತಿಗಳಿಗೆ ಪುತ್ರ ಸಂತಾನವಿಲ್ಲದಿದ್ದರೆ ತನ್ನ ಅಣ್ಣನ ಆಸ್ತಿ ಎಲ್ಲವೂ ತನ್ನದಾಗುವುದೆಂದು ಭಾವಿಸಿದ್ದಳು ಧರ್ಮಕ್ಕ. ಆದರೆ ತನ್ನ ಅತ್ತಿಗೆ ಗರ್ಭವತಿಯಾದಾಗ ಇದೆಲ್ಲವೂ ತನಗೆ ಲಭ್ಯವಾಗುವುದಿಲ್ಲವೆಂದು ಭ್ರಮಿಸಿ ಮುದ್ದಮ್ಮನ ಗರ್ಭದಲ್ಲಿರುವ ಶಿಶುವನ್ನು ಹೇಗಾದರೂ ನಾಶ ಮಾಡಬೇಕೆಂದು ಮನಸ್ಸಿನಲ್ಲಿ ಆಲೋಚನೆಗಳ ಮಾಲೆಯನ್ನೇ ಬೆಳೆಸಿಕೊಳ್ಳುತ್ತಾಳೆ. ಬಳೆಗಾರ ಕೊಂಡಪ್ಪ ಮಲ್ಹಾರ ಹೊತ್ತು ವ್ಯಾಪಾರಕ್ಕೆ ತೆರಳುತ್ತಾನೆ. ಇತ್ತ ನವಮಾಸಗಳು ತುಂಬಿದ ಮುದ್ದಮ್ಮನಿಗೆ ಪ್ರಸವ ವೇದನೆ ಪ್ರಾರಂಭವಾಗುತ್ತದೆ. ಅತ್ತಿಗೆಯನ್ನು ಕರೆದ ಮುದ್ದಮ್ಮ, ಅತ್ತಿಗೆ, ನನಗೆ ತಾಳಲಾರದ ಬಾಧೆಯಾಗುತ್ತಿದೆ. ಈ ಪ್ರಸವ ವೇದನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ವಿಲವಿಲನೆ ಒದ್ದಾಡುತ್ತಿದ್ದ ಸಮಯವನ್ನು ಕಂಡು ಸಮೀಪಕ್ಕೆ ಧಾವಿಸಿದ ಧರ್ಮಕ್ಕ, ಅಮ್ಮ ಮುದ್ದಮ್ಮ, ನಾನೊಂದು ಔಷಧಿಯನ್ನು ಕೊಡುವೆ. ಅದನ್ನು ಕುಡಿದರೆ ಪ್ರಸವ ಚೆನ್ನಾಗಿ ಆಗುತ್ತದೆ. ಯಾವ ಬಾಧೆಯೂ ಇಲ್ಲವಾಗುತ್ತದೆ. ತೆಗೆದುಕೋ ಈ ಔಷಧಿ ಎಂದು ತನ್ನ ಅತ್ತಿಗೆ ಧರ್ಮಕ್ಕ ತನಗೆ ಒಳ್ಳೆಯದನ್ನು ಮಾಡುತ್ತಾಳೆಂದು, ಒಳ್ಳೆಯ ಔಷಧವನ್ನು ಪ್ರಸವಕ್ಕಾಗಿ ನೀಡುತ್ತಾಳೆಂದು ಸಾಧ್ವಿ ಮುದ್ದಮ್ಮ ಭಾವಿಸಿದ್ದಳು. ಆದರೆ ದುಷ್ಟಳಾದ ಧರ್ಮಕ್ಕ ಇದೇ ತಕ್ಕ ಸಮಯವೆಂದು ವಿಷವನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಇದೇ ದಿವ್ಯ ಔಷಧ ಎಂದು ಸೇವಿಸು ಎಂದು ಮುದ್ದಮ್ಮನಿಗೆ ಕೊಟ್ಟಾಗ ಆತುರಾತುರದಿಂದ ಮುದ್ದಮ್ಮ ಆ ಬಟ್ಟಲಿನಲ್ಲಿದ್ದ ವಿಷವನ್ನು ಔಷಧಿ ಎಂದು ಭಾವಿಸಿ ಸೇವಿಸಿ ಬಿಡುತ್ತಾಳೆ. ಆಕೆ ನೋವಿನಲ್ಲಿರುವುದರಿಂದ ಆಕೆಗೆ ಏನು ಕೊಟ್ಟರೂ ಅದು ಅಮೃತ ಸಮಾನವಾಗಿ ಸೇವಿಸುತ್ತಾಳೆ. ಪ್ರಕೃತಿಯಲ್ಲಿ ಹೆಣ್ಣಾದವಳು ಒಂದು ಮಗುವಿಗೆ ಜನ್ಮವನ್ನು ಕೊಡುವಾಗ ಸಾವಿನೊಂದಿಗೆ ಮಾರಣಾಂತಿಕ ಹೋರಾಟವನ್ನು ನಡೆಸುತ್ತಾಳೆ. ಆದರೆ ಇಲ್ಲಿ ಮುದ್ದಮ್ಮ ನೈಸರ್ಗಿಕ ಯಾತನೆಯೊಂದಿಗೆ ವಿಷವನ್ನೂ ಸೇವಿಸಿರುವುದರಿಂದ ಅಮಾನುಷವಾದ ನರಕ ವೇದನೆಯೊಂದಿಗೆ ವಿಷದ ಜ್ವಾಲೆಯಲ್ಲಿಯೇ ಕ್ರಿಸ್ತಶಕ 1726ನೇ ಇಸವಿ ಅಜ್ಞಾನ ಮೌಢ್ಯಗಳೆಲ್ಲವೂ ಪರಾಭವನ್ನುಂಟು ಮಾಡುವಂತಿದ್ದ ಪರಾಭವ ಸಂವತ್ಸರದ ಪಾಲ್ಗುಣ ಮಾಸದ ಪೌರ್ಣಮಿಯೆಂದು ಪುಣ್ಯ ದಂಪತಿಗಳ ಕೀರ್ತಿಯೇ ಮೈತೆಳೆದು ಭುವಿಗೆ ಬಂದಿತೆನ್ನುವಂತೆ ಸೌಭಾಗ್ಯವತಿಯಾದ ಮುದ್ದಮ್ಮ ಗಂಡು ಮಗುವಿಗೆ ಜನ್ಮವಿತ್ತಳು. ಈ ಮಗುವೆ ಲೋಕೋತ್ತರವಾದ ಕೈವಾರ ಶ್ರೀ ತಾತಯ್ಯನವರು. ತಕ್ಷಣ ಆಕಾಶದಿಂದ ಪುಷ್ಪ ಮಳೆಗರೆಯಿತು. ದೇವದುಂಬಿಗಳು ಮೊಳಗಿದವು. ಇಂಪಾದ ಸಂಗೀತ ನೀನಾದ ಸುತ್ತಮುತ್ತಲೂ ಮೊಳಗಿತು. ಇಳೆಯಲ್ಲಿಯ ಪ್ರಾಣಿ ಪಕ್ಷಿ ಸಂತೋಷದಿಂದ ನಲಿದಾಡಿದವು. ಪ್ರಕೃತಿಯಲ್ಲಿರುವ ತರುಲತೆಗಳು ವಿವಿಧ ಕುಸುಮಗಳಿಂದ ಬಿರಿದು ತಮ್ಮ ಇಂಪಾದ ಕಂಪನ್ನು ಹೊರಚೆಲ್ಲಿದವು. ಇಡೀ ಧರಣಿಯೇ ಇಂತಹ ಅಪೂರ್ವ ಶುಭ ಸೂಚಕಗಳಿಂದ ಪ್ರಫುಲ್ಲಗೊಂಡಿತು. ಮುದ್ದಮ್ಮ ಕಂದನನ್ನು ಮುದ್ದಿಸಿದಳು. ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಆ ಮಗುವನ್ನು ಕಂಡು ಆನಂದದಿಂದ ಪುಳಕಿತಳಾದಳು. ಅಮರ ನಾರಾಯಣ ಸ್ವಾಮಿಯ ಅಂಶವೇ ಆ ಮಗುವಲ್ಲಿತ್ತು. ಕ್ಷಣಾರ್ಧದಲ್ಲಿ ಮುದ್ದಮ್ಮನ ಕೈಕಾಲು ತಣ್ಣಗಾಗತೊಡಗಿತು. ಶರೀರದ ಬಣ್ಣ ಬದಲಾಯಿತು. ದಿಕ್ಕು ತೋಚದೆ ಕಂಗಾಲಾದರು ಅಕ್ಕಪಕ್ಕದ ಮನೆಗಳ ಹೆಂಗಸರು. ಮುದ್ದಮ್ಮನ ಶರೀರದಲ್ಲಿ ಧರ್ಮಕ್ಕನು ನೀಡಿದ್ದ ವಿಷ ಕೆಲಸ ಮಾಡತೊಡಗಿತು. ಪರಮಾತ್ಮನನ್ನು ನೆನೆಯುತ್ತಾ ಮುದ್ದಮ್ಮ ಕಣ್ಮುಚ್ಚಿದಳು.
ದೈವಾಧೀನಳಾದಳು. ಮನೆಗೆ ಬಂದ ಕೊಂಡಪ್ಪನು ದಿಗ್ಭ್ರಾಂತಿಯಾದನು. ಗಂಡು ಮಗು ಹುಟ್ಟಿದ ಸಂತೋಷ ಒಂದು ಕಡೆಯಾದರೆ, ಇಷ್ಟು ವರ್ಷಗಳು ತನ್ನೊಂದಿಗೆ ಇದ್ದು ಒಂದು ದಿನವೂ ಎದುರು ಮಾತನಾಡದ ಪರಮ ಪವಿತ್ರೆಯಾದ ತನ್ನ ಪ್ರೀತಿಯ ಮಡದಿಯ ಮರಣ ಆತನಿಗೆ ಬರಸಿಡಿಲು ಬಡಿದಂತೆ ಮಾಡಿತ್ತು. ಏ ಅಮರನಾರಾಯಣ, ಒಂದು ಕೊಟ್ಟು ಮತ್ತೊಂದನ್ನು ಕಿತ್ತುಕೊಂಡೆಯಾ ಎಂದು ನಿಟ್ಟುಸಿರು ಬಿಡುತ್ತಾ ಮಗುವನ್ನು ನೋಡಿ ಮುದ್ದಿಸಿ, ಅಮರನಾರಾಯಣ ಸ್ವಾಮಿ ಕೃಪೆಯಿಂದ ಜನಿಸಿದ ನೀನು ಮಹಾಪುರುಷನಾಗುವೆ ಎಂದು ಆಶೀರ್ವದಿಸಿ, ನಾರಾಯಣಪ್ಪ ನೀನು ನಾರಾಯಣಪ್ಪ ಎಂದು ಕಣ್ಣೀರಿಡುತ್ತಾ ಇಷ್ಟು ಕಾಲವೂ ತನ್ನೊಂದಿಗೆ ಸಹಬಾಳ್ವೆ ನಡೆಸಿದ ಹೆಂಡತಿಯನ್ನು ಕಂಡು, ಏ ಮುದ್ದಮ್ಮ, ಮುತ್ತೈದೆಯಾಗಿ ಹೋದೆಯ, ನಿನ್ನನ್ನು ಬಿಟ್ಟು ನಾನೆಂತೂ ಇರಲಿ, ನಾನೂ ನಿನ್ನೊಂದಿಗೆ ಬರುತ್ತೇನೆ ಎಂದು ಬಾಚಿ ತಬ್ಬಿಕೊಂಡು ಕೊಂಡಪ್ಪನೂ ದೈವಾಧೀನನಾದನು. ಅಲ್ಲಿದ್ದ ಮುತ್ತೈದೆಯರು ಬಂಧು ವರ್ಗದವರು ಅವಾಕ್ಕಾದರು, ದಿಕ್ಕು ತೋಚದೆ ಕಂಗಾಲಾದರು. ಆಗ ತಾನೇ ಹುಟ್ಟಿದ ಮಗು ತನ್ನ ತಂದೆ ತಾಯಿಯರನ್ನು ಕಳೆದುಕೊಂಡು ತಬ್ಬಲಿಯಾಗಿದ್ದ ಶೋಕ ಸಾಗರದಿಂದ ಮನೆ ತುಂಬಿತ್ತು. ಈ ಎಲ್ಲಾ ಕಾರ್ಯಗಳಿಗೂ ಕಾರಣಳಾದ ಕೊಂಡಪ್ಪನ ಸಹೋದರಿ ಧರ್ಮಕ್ಕ ತನಗೇನೂ ಅರಿಯದೆಂಬಂತೆ ದುಃಖಿತಳಾಗಿ ನಾಟಕವಾಡುತ್ತಿದ್ದರೂ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು. ತಾನು ಗರ್ಭದಲ್ಲಿರುವ ಮಗುವನ್ನು ಮಾತ್ರ ಸಾಯಿಸಲು ಇಚ್ಛೆಪಟ್ಟೆ. ಹಾಗಾಗದೆ ನನ್ನ ಸ್ವಂತ ಅಣ್ಣ ಅತ್ತಿಗೆ ದೈವವಶರಾದರಲ್ಲ, ಈಗೇನು ಮಾಡುವುದು ಎಂದು ಮನಸ್ಸಿನೊಳಗೆ ಚಿಂತಿಸುತ್ತಾ, ಆದರೂ ದುರಾಸೆಯಿಂದ ಕೂಡಿದ್ದ ಧರ್ಮಕ್ಕ ಹೇಗಾದರೂ ಆಸ್ತಿ ಪಾಸ್ತಿಗೆ ನಾನೇ ಒಡೆಯಲಾಗಬೇಕು, ಇದೆಲ್ಲವೂ ನನಗೇ ಸೇರಬೇಕು. ಆದರೆ ಮಗುವಿದ್ದರೆ ನನಗೆ ಹೇಗೆ ಆ ಮನೆ ಆಸ್ತಿ ಸೇರುವುದು? ಹೇಗಾದರೂ ಮಾಡಿ ಮಗುವನ್ನು ಸಾಯಿಸಬೇಕು ಎಂದು ನಿಶ್ಚಯಿಸಿದಳು. ಒಂದು ನಡುರಾತ್ರಿಯಲ್ಲಿ ಗ್ರಾಮಸ್ಥರೆಲ್ಲ ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ಒಂದು ಗೋಣಿ ಚೀಲದಲ್ಲಿ ಹಸುಕಂದಮ್ಮನಾದ ಮಗುವನ್ನು ಸುತ್ತಿ ಕಂಕುಳಲ್ಲಿ ಇಟ್ಟುಕೊಂಡು ಊರಿನ ಆಚೆ ಹೋಗಿ ಸಾಯಿಸಿ ಬಿಡಬೇಕೆಂದು ನಿರ್ಧರಿಸಿ, ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಪಕ್ಕದ ಕಾಡು ಪ್ರಾಂತ್ಯದಲ್ಲಿ ಸರಸರನೆ ನಡೆದು ಹೋಗುತ್ತಿರಲಾಗಿ ಎದುರಿಗೆ ಬುಸ್ ಎನ್ನುವ ಶಬ್ದ ಕೇಳಿಸಿತು. ನೆಟ್ಟಗೆ ದೃಷ್ಟಿ ಇಟ್ಟು ನೋಡಿದಾಗ ಭಯಾನಕವಾದ ಘಟಸರ್ಪವೊಂದು ಹೆಡೆಬಿಚ್ಚಿ ಧರ್ಮಕ್ಕನನ್ನು ಅಡ್ಡಗಟ್ಟಿ ಬುಸುಗುಟ್ಟುತ್ತಿತ್ತು. ಗಾಬರಿಗೊಂಡ ಧರ್ಮಕ್ಕ ಆ ದೃಶ್ಯವನ್ನು ಕಂಡು ಭಯಭೀತಿಯಿಂದ ಗೋಣಿಯ ಚೀಲದಲ್ಲಿ ಬಂಧಿಸಲ್ಪಟ್ಟ ಆ ಮಗುವನ್ನು ಕೆಳಕ್ಕೆ ಬಿಸಾಡಿ ಓಡಿ ಹೋಗಿ ಒಂದು ಮರದ ಬುಡದಲ್ಲಿ ಅವಿತುಕೊಂಡು ಆ ಘಟಸರ್ಪದ ಕಡೆಗೆ ನೋಡಿದಾಗ ಆ ಆದಿಶೇಷನು ಮಗುವಿನ ಪ್ರದಕ್ಷಿಣೆ ಮಾಡಿ ಎಡೆಬಿಚ್ಚಿ ರಕ್ಷಣೆಯನ್ನು ನೀಡುತ್ತಿರುವ ದೃಶ್ಯವನ್ನು ಕಂಡು ಕಂಗಾಲಾದಳು. ಇದೇನು ಆಶ್ಚರ್ಯ, ಹಾವು ಮಗುವನ್ನು ಕಚ್ಚುತ್ತದೆ ಎಂದು ತಿಳಿದಿದ್ದೆ, ಆದರೆ ಮಗುವಿಗೆ ನೆರಳನ್ನು ಕೊಡುವ ರೀತಿ ಎಡೆಬಿಚ್ಚಿ ರಕ್ಷಿಸುತ್ತಿದೆಯಲ್ಲ, ಈ ಮಗುವು ದೈವಾಂಶ ಸಂಭೂತನೇ ಹೊರತು ಬೇರೆಯಲ್ಲ ಎಂದು ಮನಗಂಡಳು ಧರ್ಮಕ್ಕ. ಇನ್ನೇನು ಕೋಳಿ ಕೂಗುವ ಹೊತ್ತು ಜನರು ಓಡಾಡಲು ಪ್ರಾರಂಭಿಸಿದರು. ಆ ಮಾರ್ಗದಲ್ಲಿ ಬಂದ ಕೆಲವು ಗ್ರಾಮಸ್ಥರು ಈ ದೃಶ್ಯವನ್ನು ಕಂಡು ಪುಳಕಿತರಾದರು. ಮಹಾವಿಷ್ಣುವಿಗೆ ಆದಿಶೇಷನು ನೆರಳು ನೀಡುವಂತೆ ಮಗುವಿಗೆ ಆದಿಶೇಷನು ಎಡೆಬಿಚ್ಚಿ ಆಡುತ್ತಾ ಕಾವಲಿದ್ದಾನೆ. ಈ ಮಗು ಮಹಾಪುರುಷನೇ ಎಂದು ಗ್ರಾಮಸ್ಥರು ಮಗುವಿನ ಸಮೀಪಕ್ಕೆ ಧಾವಿಸಲು ಅಷ್ಟು ಹೊತ್ತು ಕಾವಲು ಕಾಯುತ್ತಿದ್ದ ಘಟಸರ್ಪವು ಮೆಲ್ಲನೆ ಸರಿದು ಮಾಯವಾಯಿತು. ಮಗುವನ್ನು ಕಂಡು ಕೊಂಡಪ್ಪ ಮುದ್ದಮ್ಮ ದಂಪತಿಗಳ ಸಂತಾನವೆಂದು ಗ್ರಹಿಸಿ ಆ ಶಿಶುವನ್ನು ಗ್ರಾಮದೊಳಕ್ಕೆ ತಂದು ಕುಲಸ್ಥರು ಪೋಷಿಸತೊಡಗಿದರು. ಧರ್ಮಕ್ಕನು ತಾನು ಮಾಡಿದ್ದ ದುಷ್ಕೃತ್ಯವು ಗ್ರಾಮಸ್ಥರಿಗೆ ತಿಳಿದಿದ್ದರಿಂದ ಎದರಿ ಗ್ರಾಮ ಬಿಟ್ಟು ಓಡಿ ಹೋದಳು. ಮಗು ಕುಲ ಮತ ಭೇದಗಳಿಲ್ಲದೆ ಎಲ್ಲರ ಮನೆಯಲ್ಲಿಯೂ ಬೆಳೆಯತೊಡಗಿದ್ದ. ತೊಟ್ಟಿಲಲ್ಲಿಟ್ಟು ಆಡಿಸುವವರು ಕೆಲವರಾದರೆ ಬಟ್ಟೆಗಳನ್ನು ಉಡಿಸುವವರು ಕೆಲವರು, ಎಣ್ಣೆ ಬೆಣ್ಣೆ ಹಾಲು ಕೊಟ್ಟು ಪೋಷಿಸುವರು ನಾ ಮುಂದು ತಾ ಮುಂದು ಎಂದು ಮಗುವಿನ ಪೋಷಣೆಗೆ ನಿಂತರು. ಮಗುವು ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವರ್ಧಮಾನವಾಗತೊಡಗಿದ. ಎಲ್ಲರಿಗೂ ಮಗುವೆಂದರೆ ಅಚ್ಚುಮೆಚ್ಚಲ್ಲವೇ. ಬಾಲ್ಯಾವಸ್ಥೆಯಲ್ಲಿ ತಾನಾಗಿ ಎಲ್ಲರ ಮನೆಗಳಿಗೆ ಹೋಗಿ ಸ್ನೇಹಿತರೊಂದಿಗೆ ಆಟಪಾಠಗಳಲ್ಲಿ ತಲ್ಲೀನನಾಗುತ್ತಿದ್ದ. ಅಷ್ಟೇ ಅಲ್ಲದೆ ಅನುದಿನವೂ ಪ್ರಾತಃ ಕಾಲದಲ್ಲಿ ಅಮರನಾರಾಯಣ ಸ್ವಾಮಿಗೆ ಹಾಗೂ ಭೀಮಲಿಂಗೇಶ್ವರನಿಗೆ ತುಳಸಿ ಮಾಲೆಯನ್ನು ಹಾಕಿ ಭಕ್ತಿಯಿಂದ ಪೂಜೆ ಮಾಡದ ಹೊರತು ಬಾಲಕ ನಾರಾಯಣ ಊಟ ಮಾಡುತ್ತಿರಲಿಲ್ಲ. ಬಾಲ್ಯದಲ್ಲಿಯೇ ಭಯ ಭಕ್ತಿಗಳಿಂದ ಸ್ವಾಮಿಯ ಸೇವೆ ಮಾಡುವುದು ಅವರ ದೈನಂದಿನ ಕರ್ತವ್ಯವಾಯಿತು. ಈ ರೀತಿಯಾಗಿ ಕೈವಾರ ತಾತಯ್ಯನವರ ಜನನವಾಯಿತು. ಶ್ರೀ ಶ್ರೀ ಯೋಗಿ ನಾರಾಯಣರ ಜನನದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಅವರ ಬೆಳವಣಿಗೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಭಗವಂತ ಶುಭವನ್ನುಂಟು ಮಾಡಲಿ.
ಸಮಸ್ತ ಲೋಕ ಸುಖಿನೋ ಭವಂತು. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.